ನೋಡ್ರೆ ಬಹಳ ಅಭಿಪ್ರಾಯಗಳು ಬರ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ನಾನು ಜಗಳವಿಲ್ಲದೆ ಯಾವುದೇ ತಕರಾರುಗಳಿಲ್ಲದೆ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ. ಯಾಕೆ ಈ ಥರದ ನಿಲುವುಗಳನ್ನು ಸರ್ಕಾರ ತೆಗೆದುಕೊಂಡು ಸಹಜವಾಗಿ ಕಳೆದ ಈ 8-9 ತಿಂಗಳ ಪ್ರಸವದ ಪೂರ್ವದಲ್ಲೇ ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಳ್ತಾ ಇದೆ? ಯಾಕೆ ಅರ್ಶಿನ ಕುಂಕುಮದ ಒಂದು ವಿವಾದ ಮಾಡ್ಕೊಂಡ್ರಿ, ಹನುಮಧ್ವಜದ್ದು ಅದೇನೋ ರಾಜಕೀಯ ಅಂತಂದರೆ ಬಿಟ್ಬಿಡಿ, ನಾನು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಆಮೇಲೆ ಸರಸ್ವತಿ ಪೂಜೆ ಮಾಡಬಾರ್ದು, ಆಮೇಲೆ ಗಣೇಶನ ಪೂಜೆ ಮಾಡಬಾರ್ದು. ಯಾಕೆ ಈ ಥರ? ಈಗ ಏನು ಪ್ರಾಬ್ಲಮ್ ನಿಮ್ಗೆ? ಏನು ಈಗ ನೀವು ಹೇಳಿದ ಸರ್ಕಾರದ ನಿರ್ಧಾರ ಏನು ಹಿಂದೂಗಳು ಸರಸ್ವತಿ ಪೂಜೆ ಮಾಡಿದವ್ರು ಓಟ ಗೆಲ್ಸಿಲ್ವಾ ನಿಮ್ಮನ್ನ? ಇಲ್ಲ, ಈಗ ಆ ಥರದಲ್ಲ ಪ್ರಶ್ನೆ. ಗಣೇಶ ಪೂಜೆ ಮಾಡಿದಾಗ ಅದಕ್ಕೆ ಸಂಬಂಧ ಇಲ್ಲ. ಶಾಲೆಗಳು ಮಾಡ್ಕೊಂತಾರೆ, ಅದು ಯಾರ್ದು ಕಂಪಲ್ಸರಿನೂ ಇಲ್ಲ. ಅದಕ್ಕೆ ನಿಮ್ಮ ಟ್ಯುಟೋರಿಯಲ್ ಹೆಸರೇನು ಗೌಡ್ರೆ? ಅದು ಭಾರತೀಯ ಅಕಾಡೆಮಿ ಆಫ್ ಲಿಂಗ್ವಿಸ್ಟಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂತ. ಭಾರತೀಯ ಅಕಾಡೆಮಿ ಆಫ್ ಲಿಂಗ್ವಿಸ್ಟಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂತ. ನಿಮ್ಮ ಹೆಸರೇನು? ಪೂರ್ತಿ ಹೆಸರು ಗೌಡ್ರೆ? ಅಂದಾನಿಗೌಡನ ಪಾಳ್ಯ ನಂಜುಂಡಯ್ಯ ನಟರಾಜಗೌಡ ಅಂತ. ಯಾಕೆ ಹಂಗೆ ಹೆಸರಿಟ್ಟಿದ್ದಾರೆ ನಿಮಗೆ? ಇದೆ ಸರ್, ನಮ್ಗೆ ಕರಿಬೇಕಲ್ಲ. ನೀವೇನೋ ಧೈರ್ಯವಾಗಿ ಪ್ರಶ್ನಿಸಿ ಕೇಳ್ತಾ ಇದೆಯಲ್ಲ, ಧೈರ್ಯವಾಗಿ ಕೇಳ್ತಾ ಇದ್ರೆ ನಾನು ಧೈರ್ಯವಾಗಿ ಆನ್ಸರ್ ಮಾಡ್ತಿದ್ದೀನಿ, ತಪ್ಪೇನಿಲ್ಲ. ಇಂಥವೆಲ್ಲ ಅದು ಇದು ಏನೋ ಕೌನ್ ಬನೆ ಕರೋಡ್ಪತಿ ಥರ ಆಯ್ತು ಕ್ವಶನ್ ಅಷ್ಟೇ. ಅದು ಇದು ಪರವಾಗಿಲ್ಲ. ಆದ್ರೂ ನಿಮ್ದು ಇನ್ಕಮ್ ಎಷ್ಟಿದೆ ಗೌಡ್ರೆ ಪ್ರತಿ ವರ್ಷ? ತುಂಬಾ ಕಡಿಮೆ ಇದೆ. ನಾನು ಹಳ್ಳಿ ಎಷ್ಟು ಅಂತ ಕೇಳ್ಬೋದಾ ಗೌಡ್ರೆ? ನಾನು ಬಡವ, ಅಲ್ಲಿ ಹುಡುಗ, ನಾನು ಬಡವ. ಧೈರ್ಯವಾಗಿ ಪ್ರಶ್ನಿಸ್ತಾ ಇದ್ದೀನಿ. ಇರ್ಲಿ, ಅದು ನನ್ನದೇ ಗುಲ, ನನ್ ಜಾಗ. ಆದ್ರೆ ಇದು ನನ್ ಜಾಗ ರೀ, ಇದು ನನ್ನ ದೇಗುಲ. ಇಲ್ಲ ಇಲ್ಲ, ನನ್ನ ದೇಗುಲ, ನನ್ನ ಜಾಗ. ಇಲ್ಲ 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 ಇಲ್ಲ, ಇದೇನ್ ಗೊತ್ತಾ? ನನ್ನ ದೇಗುಲ, ನನ್ನ ಜಾಗ. ಕರೆಕ್ಟ್. ನಿಮ್ಮ ಜಾಗ, ನಮ್ಮದು ಜಾಗ, ನಿಮ್ಮದು ಜಾಗ. ನಾನು ಇದು 10 ಡಿಬೇಟ್ಗಳಲ್ಲಿ ಭಾಗವಹಿಸಿಲ್ವೇ? ಬಹಳ ಭಾಗವಹಿಸಿದ್ವಿ. ಹಿಂದೆ ಇದ್ದಂತ ಚಾನೆಲ್ಗಳಲ್ಲಿ 100 ಡಿಬೇಟ್ಗಳಲ್ಲಿ ಭಾಗವಹಿಸಿಲ್ವೇ? ಒಂದು ನಿಜ. ಆಮೇಲೆ ನೀವು ಬಂದ ಕೈ ಮುಗಿದು ಬಂದ್ರಿ, ನಮಸ್ಕಾರ ಚಂದನ್ ಅಂತ ಕೈ ಮುಗಿದು ಬಂದ್ರಿ. ನಾನು ಪ್ರಶ್ನೆ ಮಾಡ್ತಿದ್ದೀನಿ ನಿಮ್ಮನ್ನ. ಆಯ್ತು, ಒಳ್ಳೇದು. ಯಾಕೆ ಗೌಡ್ರೆ ನಿಮ್ಮ ಹೆಸರು? ಈಗ ನನ್ನ ದೇವಸ್ಥಾನದ ನಿಮ್ ಪ್ರಶ್ನೆ ಕೇಳ್ತಾ ಇದ್ದೀನಿ ಗೌಡ್ರೆ. ಕೇಳಿ, 4 ನಿಮಿಷ ದೇವಸ್ಥಾನಕ್ಕೆ ನೀವು ಬಂದಿದ್ದೀರಿ. ನಿಮ್ಮ 4 ನಿಮಿಷದ ನನ್ನ ದೇವಸ್ಥಾನಕ್ಕೆ ಬಂದಿದ್ದೀರಿ. ಯಾಕೆ ಗೌಡ್ರೆ ನಿಮ್ಮ ಹೆಸರು ನಟರಾಜ್ ಗೌಡ ಅಂತ? ನಿಮ್ಮ 4 ನಿಮಿಷದ ಪ್ರಶ್ನೆಗೆ ನಂಗೆ 40 ಸೆಕೆಂಡ್ ಆನ್ಸರ್ ಕೊಡ ಕೇಳಿ. ಸರ್ಕಾರ ನಿರ್ಧಾರ ಮಾಡಿದೆ. ಈಗ ನಿಮ್ಮ ಹೆಸರು ನಟರಾಜ್ ಗೌಡ್ರು ಅಂತ ಯಾಕೆ? ಆಯ್ತು, ಹೇಳಿ. ನಮ್ಮ ತಂದೆ ಇಟ್ಟರು, ಅದನ್ನ ನಮ್ಮ ತಂದೆ ತಾಯಿ ಬಹಳ ಪ್ರೀತಿಯಿಂದ ಇಟ್ಟಿದ್ದಾರೆ. ಆಯ್ತು, ಬಹಳ ಆಸ್ಥೆಯಿಂದ, ಬಹಳ ಗೌರವದಿಂದ ನಾಮಕರಣ ಮಾಡಿ ನಾನು ಚುಂಚನಗಿರಿ ನಟರಾಜ ಅಂದ್ರೆ ಭೈರವನ ಮಕ್ಕಳು ನಾವು. ಚುಂಚನಗಿರಿ ಭೈರವನ ಮಕ್ಕಳು ಅಂತ ಹೆಸರು, ದೇವರ ಹೆಸರು, ಶಿವನ ಹೆಸರು, ಆ ಇಡೀ ವಿಶ್ವವನ್ನ ಕಾಯುವಂತ ಆ ಧೀಮಂತ ದೇವರ ಹೆಸರು. ಹೌದಲ್ವಾ ಗೌಡ್ರೆ? ನಿಮ್ದು ನಿಜ. ಆ ಪ್ರೀತಿಯಿಂದ ನಮಗೆ ಹೆಸರಿಟ್ರು. ಕರೆಕ್ಟ್ ಅಲ್ವಾ? ಕರೆಕ್ಟ್. ಓಕೆ, ನಿಮ್ದು ಯಾವ ಕಾರ್ ಗೌಡ್ರೆ? ಇದೆಲ್ಲ ಏನ್ ಪ್ರಶ್ನೆ? ಇದೆಲ್ಲ ಪ್ರಶ್ನೆ ಮಾಡಿ, ಇವೆಲ್ಲ ಪ್ರಶ್ನೆ ಈ ಸಮಯದಲ್ಲಿ ಈ ಜಾಗದಲ್ಲಿ ಅಸಮಂಜಸ ಆಗುತ್ತೆ. ನಾಳೆ ಒಬ್ಬ ಗೌರವ 40 ಸೆಕೆಂಡ್ ನೀವು ಕೊಡ್ಬೇಕು. 4 ನಿಮಿಷ ಇವಾಗ ವೈಚಾರಿಕತೆ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ, ವೈಜ್ಞಾನಿಕ ಮನೋಭಾವ ಚರ್ಚೆ ಮಾಡಬೇಕಾದ್ರೆ, ಮಕ್ಕಳ ವ್ಯಕ್ತಿತ್ವ ವಿಕಸನದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ನಾನು ಮಾಡ್ತೀನಿ. ಇಲ್ಲ, ಈ ಪ್ರಶ್ನೆ ಗೊತ್ತಂಡ ಇದು ಈಗ ನೋಡಿ. ಇದೇ ನೀವೆಲ್ಲ ಬಿಟ್ಬಿಡಿ. ಇದು ಸರ್ಕಾರದ ಮಕ್ಕಳಿಗೆ ಧೈರ್ಯ ತುಂಬಿ ಅವರಿಗೆ ಅವಕಾಶ ಸಿಗುತ್ತೆ.
ಅವಳಿಗೆ ಏನು ತಪ್ಪಿಲ್ಲ. ಇದೊಂದು ಆದೇಶ ಅಲ್ಲ, ಇದೊಂದು ಆಯ್ಕೆ. ಇಷ್ಟ ಇದ್ರೆ ಆಯ್ಕೆ ಶಿಕ್ಷಕರು ಬಿಜೆಪಿ ಆಹ್ವಾನ ಬಿಜೆಪಿ ಕೇಂದ್ರ ಸರ್ಕಾರ ಚಂದನ್ ಅವರೇ ಏನ್ ಗೊತ್ತಾ, ಈ ಡಿಬೇಟ್ ನೀವು ರಾಂಗ್ ರೂಟ್ ನೀವು ನನಗೆ ಮಾತಾಡಿದ್ರೆ ಇದು ಶೋಭೆ ಅಲ್ಲ ಅಂತ ನಾನು ಹೇಳ್ತೀನಿ. ಒಂದ್ ನಿಮಿಷ ಗೌಡ್ರ ಹೇಳ್ತಾರೆ, ನಿಜ ಇದೆ, ಸತ್ಯ ಇದೆ, ಹೌದು. ನಾವು ಅವರಿಗೆ ಪ್ರಶ್ನೆ ಕೇಳಿದಾಗ ಪ್ರಶ್ನೆನ ಉತ್ತರ ಕೊಡೋದಕ್ಕೆ ನಾವು ಅವರಿಗೆ 3 ನಿಮಿಷ ಅವಕಾಶ ಕೊಡಬೇಕು. ಖಂಡಿತ ನಿಜ ಧೈರ್ಯವಾಗಿ ಪ್ರಶ್ನಿಸಿ ಮತ್ತು ಉತ್ತರ ಕೊಡಿ ಗೌಡ್ರೆ, ಮಾತಾಡಿ. ನೋಡಿ, ನೀವು ನನ್ನನ್ನು ಧೈರ್ಯವಾಗಿ ಪ್ರಶ್ನಿಸಿ. ಸಂಕುಚಿತ ಮನೋಭಾವದ ಬಿಜೆಪಿ ನಾಯಕರುಗಳು ಇವತ್ತು ಜನಗಳ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಸುಳ್ಳುಗಳನ್ನ ಬಂದು ಹೇಳ್ತಾ ಇರೋದು ನಿಜವಾಗ್ಲೂ ಅಸಹ್ಯಕರವಾಗಿದೆ. ಬಿಜೆಪಿ ನಾಯಕರ ನಡೆ ಬಹಳ ಅಸಹ್ಯಕರವಾಗಿದೆ. ಇದು ವಿವಾದ ವಿಷಯನೇ ಅಲ್ಲ. 2 ಸೆಂಟೆನ್ಸ್ಗಳು ಸರಿಯಾಗೇ ಇದೆ. ಕೈ ಮುಗಿದು ಒಳಗೆ ಬಾ ಅಂದ್ರೂ ತಪ್ಪಿಲ್ಲ, ಇಲ್ಲ ಧೈರ್ಯವಾಗಿ ಪ್ರಶ್ನಿಸಿದ್ರು ತಪ್ಪಿಲ್ಲ. ಮಕ್ಕಳಿಗೆ ವಿಚಾರ ಲಹರಿ, ಮಕ್ಕಳಿಗೆ ವೈಚಾರಿಕತೆ ಬರಬೇಕು, ಪ್ರಶ್ನೆ ಮಾಡೋ ಧೈರ್ಯ. ಐನ್ಸ್ಟೈನ್ ಹೇಳ್ತಾರೆ ಆಸ್ಕ್ ಕ್ವಶ್ಚನ್ಸ್ ಅಂತ. ಎಲ್ಲರೂ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿದಾಗ ನಿಮಗೆ ವಿವಿಧ ರೀತಿಯಲ್ಲಿ ವಿವಿಧ ದಿಕ್ಕುಗಳಿಂದ ನಿಮಗೆ ಉತ್ತರ ದೊರೆಯುತ್ತದೆ. ಅದನ್ನು ನೀವು ಅಳವಡಿಸಿಕೊಳ್ಬೇಕಾಗ್ತದೆ. ನೋಡಿ, ಶಾಲೆಗಳಲ್ಲಿ ಕಿತ್ತಾಕ ಅಗತ್ಯ ಇರಲಿಲ್ಲ. ಎರಡು ಸೆಂಟೆನ್ಸ್ಗಳಿಗೂ ಕೂಡ ತಮ್ಮದೇ ಆದ ಮಹತ್ವವಿದೆ. ವಿದ್ಯಾರ್ಥಿಗಳು ಸಣ್ಣ ಇದೆ, ನನಗೋಸ್ಕರನೇ ಇದೆ. ಕಿತ್ತಾಕಿ ಅನಿಸಿದ್ರು ತಪ್ಪು ಇರಲಿಲ್ಲ. ಕುವೆಂಪು ದ್ವೇಷಗಳ ಬಿಜೆಪಿಗರಿದ್ದಾರೆ. ಕುವೆಂಪು ಜನ್ಮದಿನವನ್ನು ಆಚರಣೆ ಮಾಡಿಲ್ಲ ಅವರು. ಕುವೆಂಪು ಅವರ ಪುಸ್ತಕಗಳು ಪ್ರಿಂಟ್ ಮಾಡಿಲ್ಲ ಅವರು 4 ವರ್ಷಗಳಿಂದ. ಬಿಜೆಪಿನಲ್ಲಿ ಕುವೆಂಪು ಅವರು ದ್ವೇಷಿ. ನಿಮ್ಗೆ ವರ್ಷದಿಂದ ಮಾಡಲಿಲ್ಲ. ಪುಸ್ತಕ ಎಜುಕೇಶನ್ ಚಿಂತೆ ಮಾಡಬೇಡಿ. ನಂದೊಂದು ಪ್ರಶ್ನೆ ಇದೆ ನಟರಾಜ್ ಗೌಡ್ರೆ, ಒಂದ್ ನಿಮಿಷ ಕೇಳಿ. ನಾನು ಪ್ರಶ್ನೆ ಕೇಳ್ಬಿಡ್ತೀನಿ ಅವ್ರಿಗೆ. ಅಲ್ಲ, ಒಂದ್ ಪ್ರಶ್ನೆ ಕೇಳ್ಬಿಡ್ತೀನಿ, ಒಂದೇ ಪ್ರಶ್ನೆ ಕೇಳ್ಬಿಡ್ತೀನಿ. ಅದಾದ್ಮೇಲೆ ಆಮೇಲೆ ಉಪ ಪ್ರಶ್ನೆಗಳು ಕೇಳ್ಬೋದು ನೀವು. ತೊಂದರೆ ಇಲ್ಲ. ಆಯ್ತು, ಒಂದೇ ಪ್ರಶ್ನೆ, ಒಂದು ಸ್ಮಾಲ್ ಪ್ರಶ್ನೆ. ನೋಡಿ, ಕುವೆಂಪುರವರು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಅದ್ಭುತವಾಗಿ ಬರೆದ್ರು. ಅದರಲ್ಲಿ ಅನುಮಾನ ಇಲ್ಲ, ನೀವು ಅದನ್ನು ಒಪ್ಕೊಂಡಿದ್ದೀರಿ, ನಿಜ. ಆಮೇಲೆ ನೋಡಿ, ನಾವು ಗಮನಿಸಿದ್ದೀವಿ, ನಾನು ಆಟೋಗಳ ಮೇಲೆ ಗಮನಿಸಿದ್ದೀನಿ, ಇದು ಕನ್ನಡಮ್ಮನ ತೇರು, ಕೈ ಮುಗಿದು ಒಳಗೆ ಹತ್ತು. ಅದು ಒಂದು ಭಾವನೆ. ದೇವಸ್ಥಾನ ಅನ್ನೋದು ಇದೆಯಲ್ಲ, ಅದು ಒಂದು ಗ್ರೇಟ್ಫುಲ್ನೆಸ್, ಅದು ಒಂದು ಭಾವನೆ, ಅದೊಂದು ಪವಿತ್ರವಾದಂತಹ ಜಾಗ ಅನ್ನೋದೊಂದು ಭಾವನೆ. ಅದರ ಜೊತೆಗೆ ಕುವೆಂಪುರವರು ತಾವು ಹೇಳಿದ ಹಾಗೆ ಧೈರ್ಯವಾಗಿ ಪ್ರಶ್ನಿಸುವಂತ ಕೂಡ ಹೇಳಿದ್ರು. 100ಕ್ಕೆ 100 ನಾನು ಅದನ್ನು ಒಪ್ಕೊಳ್ತೇನೆ. ಅವ್ರು ಮಾತ್ರ ಅಲ್ಲ, ಸಾವಿರಾರು ಜನ ಮಹನೀಯರು ಅದನ್ನು ಹೇಳಿದ್ರು, ಇನ್ಕ್ಲೂಡಿಂಗ್ ನಮ್ಮ ನರಸಿಂಹಯ್ಯನವರು ಆದಿಯಾಗಿ. ಪ್ರಶ್ನಿಸದೆ ಯಾವುದನ್ನು ಒಪ್ಪಬೇಡಿ ಅಂತ ಹೇಳಿದ್ರು, ನಿಜ. ಹಾಗನ್ ಮಾತ್ರಕ್ಕೆ ಅವ್ರ ಮೇನ್ ಮೋಟೋ ಏನಿತ್ತು, ಜ್ಞಾನ ದೇಗುಲ ಅನ್ನೋದನ್ನ ಪ್ಲೀಸ್ ಅದನ್ನ ಕಿತ್ತಾಕ್ಲಿಲ್ಲ, ಅಲ್ಲೇ ಇದೆ. ಸೊ ಅದನ್ನ ಕಿತ್ತಾಕ್ಬಿಟ್ರು, ಇದು ಜ್ಞಾನ ದೇಗುಲ ಅಲ್ಲ, ಇದು ಪ್ರಶ್ನಿಸಬೇಕು ಅಂದ್ಬಿಟ್ಟು. ನಾಳೆ ಒಬ್ಬ ವಿದ್ಯಾರ್ಥಿ, ಮೇಷ್ಟ್ರೆ ನಿಮ್ ಸಂಬಳ ಎಷ್ಟು ಮೇಷ್ಟ್ರೆ ಅಂದ್ರೆ ಏನು ಉತ್ತರ ಕೊಡ್ತೀರಿ ಸ್ವಾಮಿ? ಇಲ್ಲ, ಅದು ಈ ಪ್ರಶ್ನೆ ತುಂಬಾ ಅಸಮಂಜಸ ಮತ್ತೆ ಬಾಲಿಶವಾಗಿರ್ತದೆ. ಯಾಕಂದ್ರೆ ಏನ್ ಅಸಮಂಜಸ ಬಾಲಿಶವಾಗಿರ್ತದೆ? ಬಾಲಿಶವಾಗಿರೋದಿಲ್ವಾ? ಅದೆಲ್ಲ ನೋಡ್ರಿ, ಈ ಶಿಕ್ಷಣ ಅಗತ್ಯ. ಈಗ ಮಕ್ಕಳು ವೈಜ್ಞಾನಿಕವಾಗಿ ಪ್ರಶ್ನೆ ಮಾಡ್ತಾರೆ.
ಪ್ರಶ್ನೆಗಳು ಏನ್ ಯಾವ ಮಾಡ್ತಾರೆ? ಜಿಜ್ಞಾಸೆ? ಯಾವುದೇ ವಿಷಯ ಬಂದ್ರೆ, ಯಾವುದೇ ಕಂದಾಚಾರ, ಯಾವುದೇ ಮೂಢನಂಬಿಕೆ, ಯಾವುದೇ ಅಸಮಾನತೆ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆ ಕೇಳ್ಬೇಕು, ಅವರ ವ್ಯಕ್ತಿತ್ವ ವಿಕಸನಾಗುತ್ತೆ. ರೀಚ್ ಆಯ್ತು, ನಮಗೆ ರೀಚ್ ಆಯ್ತು. ನೋಡ್ರಿ, ನಿಮ್ಗೆ ಸರ್ಕಾರವನ್ನ ಟೀಕಿಸಬೇಕು, ಬಿಜೆಪಿಗೆ ಬೇರೆ ಕೆಲಸ ಇಲ್ಲ, ಅಜೆಂಡಾ ಇಲ್ಲ, ಅದಕ್ಕಾಗಿ ಕೆಲಸ ಅಳ್ಸ ಹಾಕೋಣ ಅಂತ ಅಂದ್ರೆ ಇಲ್ಲ, ಯಾರು ಅಲ್ಲೇ ಇದೆ ರೀ. ಎಲ್ಲಿ ಏನ್ ಅವರ ಮನೋಭಾವ ಎಲ್ಲಿಗೆ ರೀಚ್ ಆಗ್ಬೇಕಂತ ನನ್ನ ಪ್ರಶ್ನೆ. ನೋಡಿ, ನಾಳೆ ಇನ್ನೊಬ್ಬ ಅಧಿಕಾರಿ ಒಬ್ಬ ಸಚಿವರಿಗೆ ಪ್ರಭಾವ ಬೀರಿ ಜ್ಞಾನ ದೇಗುಲ ವಿಧಿನೂ ಅಳಿಸಾಕೋಣ ಅಂತಂದ್ರೆ ಕಾಂಗ್ರೆಸ್ಸಿಗರು ಅದಕ್ಕೂ ಜೈ ಅಂತಾರ? ನಿಮ್ಮ ಮನಸ್ಥಿತಿ ಯಾವ ಮಟ್ಟಕ್ಕೆ ತಲುಪಿದೆ ಆರಂಭದಿಂದ ಕಾಂಗ್ರೆಸ್ ಸರ್ಕಾರಿ ಕೆಲಸ ದೇವರ ಕೆಲಸ ಅಂದ್ರೆ ಏನು? ಏನು ಸರ್ಕಾರಿ ಕೆಲಸ ದೇವರ ಕೆಲಸ ಅಂದ್ರೆ ಏನು? ನಿಷ್ಠೆಯಿಂದ ಸುಳ್ಳು ಹೇಳದೆ, ಲಂಚ ತಗೊಳ್ಳದೆ, ನಿಯತ್ತಾಗಿ ಕೆಲಸ ಮಾಡಬೇಕು ಅನ್ನೋದಕ್ಕೆ ದೇವ್ರ ಕೆಲಸ ಅಂತ. ಉತ್ತರ ಕೊಡಿ. ಬೇಜಾರಾಗ್ಬೇಡಿ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ನೀವು ಹಾಕೊಂಡಿದ್ದೀರಿ ಹೊರತುಪಡಿಸಿದ್ರೆ ಮೂರು ಜನಕ್ಕೂ ಅಪ್ಲೈ ಆಗಲ್ಲ. ಮೂರು ಜನಕ್ಕೂ ಅಪ್ಲೈ ಆಗಲ್ಲ. ನೀವು ಹಾಕೊಂಡಿದ್ದೀರಿ ಅಷ್ಟೇ. ಮೂರು ಜನಕ್ಕೂ ಅಪ್ಲೈ ಆಗಲ್ಲ. ನೀವು ಮೂರು ಜೆಸಿಬಿ ಪಾರ್ಟಿಗಳು, ಮೂರು ಜೆಸಿಬಿ ಪಾರ್ಟಿಗಳು ರಾಜ್ಯವನ್ನ ಎಷ್ಟು ಲೂಟಿ ಮಾಡಬೇಕು ಅಷ್ಟು ಲೂಟಿ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾರು ಉದ್ಧಾರ ಯಾವತ್ತು ಕೆಲಸ ಮಾಡಲಿಲ್ಲ. ನೀವು ಮತ್ತೆ ಕಡ್ಡಾಯ ಶಿಕ್ಷಣ ಫಟಾಫಟ್ ಅಂತ ಹೇಳಿ, ಉಚಿತ ಮತ್ತೆ ಕಾಂಗ್ರೆಸ್ ತಗೊಂಬತ್ತು ಹೇಳಿ ಅವಾಗಿಂದ ನಟರಾಜ್ ಗೌಡ್ರ ಆರ್ಗ್ಯುಮೆಂಟ್ ಏನಿದೆ ಅಂದ್ರೆ ಅವರ ಆರ್ಗ್ಯುಮೆಂಟ್ ವ್ಯಕ್ತಿ ವಿಕಸನಕ್ಕಾಗಿ ಇದು ಬೇಕು ಅಂತ ಹೇಳ್ತಾ ಇದ್ರು ಅಲ್ವಾ? ಮಕ್ಕಳು ನೋಡಿ ಸರ್, ಮಕ್ಕಳಿಗೆ ಸಂಸ್ಕಾರ ಇದೆಯಲ್ಲ, ಕೈ ಮುಗಿಯೋದು, ಗುರು ಹಿರಿಯರನ್ನ ಗೌರವಿಸೋದು, ಅದನ್ನೆಲ್ಲಾನು ಸಂಸ್ಕಾರ ಇದೆಯಲ್ಲ, ಅದು ಕೂಡ ಪಾರ್ಟ್ ಆಫ್ ವ್ಯಕ್ತಿ ವಿಕಾಸನ ಅಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಫಸ್ಟ್ ಅದು ಬರ್ಬೇಕು. ಒಂದ್ ನಿಮಿಷ, ನೀವು ಆಗ್ಲೇ ಹೇಳ್ತಾ ಇದ್ರಿ, ನಮ್ ಚಂದನ್ ಕೇಳಿದ್ರಿ ನಿಮ್ಮನ್ನ, ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಟ್ವಿಟರ್ಸ್ ಬರೋರಿಗೆ ಏನಂದ್ರೆ ಅವ್ರ ಕೈ ಮುಗಿಯೋದು ಬೇಕಾಗಿಲ್ಲ. ದಯವಿಟ್ಟು ನಾನು ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ವಿಸ್ತಾರಾಗಿ ಲಕ್ಷಾಂತರ ಜನ ವ್ಯೂವರ್ಸ್ ಇದ್ದಾರೆ. ಈ ತರ ತಪ್ಪು ಸಂದೇಶನ ನಾವು ವ್ಯೂವರ್ಸ್ ಕೊಡಬಾರ್ದು. ಯಾಕೆ ಗೊತ್ತಾ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ನೀವೇ ಹೇಳಿದ ಅವಾಗಲೇ, ನೀವೇ ಕೇಳಿಸ್ಕೊಳ್ಳಿ. ಹಾಗಾಗಿ ಸಂಸ್ಕಾರ, ಸಂಸ್ಕೃತಿ ಎಲ್ಲ ವ್ಯಕ್ತಿ ವಿಕಸನದ ಭಾಗ. ಅದನ್ನು ಪ್ರಶ್ನೆ ಮಾಡಬೇಕು. ನಿಮ್ ಸರ್ಕ್ಯುಲರ್ ಇದು ಯಾವ್ದು ಇಲ್ಲ, ನಿಮ್ ಸರ್ಕ್ಯುಲರ್ ಇದು ಯಾವ್ದು ಇಲ್ಲ. ನಿಮ್ಗೆ ಅನುಕೂಲ ಸಿಂಧು ನೋಡಿ, ಅದ್ಯಾರ ಕೈ ಮುಗಿತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಅದ್ಯಾರ ಕೈ ಮುಗಿತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಅದ್ಯಾರು ಕೈ ಮುಗಿತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ಅದ್ಯಾರು ಕೈ ಮುಗಿತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ನನಗಂತೂ ನನ್ನ ಸ್ಟುಡಿಯೋ ದೇವಸ್ಥಾನ, ನಾನಂತೂ ಕೈ ಮುಗಿತೀನಿ. ವಿಸ್ತಾರ ಇದು ನಿಖರ ಜನಪರ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.